ಭರಣಿ ವೇದಿಕ್ ಆಸ್ಟ್ರಾಲಜಿ ಇದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಪರಾಭವ ನಾಮ ಸಂವತ್ಸರ ಮತ್ತು ಯುಗಾದಿಯ ಶುಭಾಶಯ. ಈಗ ಮೇಷರಾಶಿ ಭರಣಿ ನಕ್ಷತ್ರ ಇವರ ಈ ವರ್ಷ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಇವರ ಸ್ವಭಾವ ಏನು ಅಂತ ಹೇಳಿದರೆ, ಇವರು ಧೈರ್ಯಶಾಲಿಗಳು, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ತಗೋತಾರೆ, ಅಂದರೆ ಹೊಣೆಗಾರಿಕೆ ಜಾಸ್ತಿ ತಗೋತಾರೆ, ತುಂಬ ಹಾರ್ಡ್ ವರ್ಕು ಇವರ ಸ್ವಭಾವ. ಇವರ ವರ್ಷದ ಫಲ ಹಣಕಾಸಿನಲ್ಲಿ ಇವರಿಗೆ ಸುಧಾರಣೆ ಆಗುತ್ತೆ. ಈ ವರ್ಷ ಅವರಿಗೆ ಹಣಕಾಸಿನಲ್ಲಿ ಸುಧಾರಣೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಕುಟುಂಬದಲ್ಲಿ ಕೆಲವು ನಿರ್ಧಾರಗಳನ್ನು ಇವರು ತಗೋಬೇಕಾಗತ್ತೆ, ಅಂದರೆ ಕೆಲವು ಮಹತ್ವದ ನಿರ್ಧಾರಗಳನ್ನು ಇವರು ತಗೋಬೇಕಾಗತ್ತೆ. ಆಸ್ತಿ ಸಂಬಂಧಿತ ವಿಚಾರಗಳು ಏನಾದರೂ ಇತ್ತು ಅಂತಾದರೆ ಅದರಲ್ಲಿ ಇವರಿಗೆ ಲಾಭ ಜಾಸ್ತಿ ಇದೆ. ಭರಣಿ ನಕ್ಷತ್ರ ಮೇಷರಾಶಿ ಇವರಿಗೆ ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಲಾಭ ಜಾಸ್ತಿ ಇದೆ. ಆದರೆ ಇವರಿಗೆ ತುಂಬ ಪೇಷನ್ಸ್ ಇರಬೇಕು, ತುಂಬ ಪೇಷನ್ಸ್, ಸಹನೆ ಅಂತ ಏನು ಹೇಳ್ತೀವಿ, ತುಂಬ ಪೇಷನ್ಸಲ್ಲಿ ಇವರು ಕೆಲಸ ಮಾಡಬೇಕು. ಒಟ್ಟಿನಲ್ಲಿ ಭರಣಿ ನಕ್ಷತ್ರ ಮೇಷರಾಶಿ ಇವರಿಗೆ ಈ ವರ್ಷ ಈ ಪರಾಭವನ ಸಂವತ್ಸರ ಒಳ್ಳೆಯದಾಗತ್ತೆ. ಇವರು ಹೆಚ್ಚು ಶುಕ್ರವಾರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇರಬೇಕು, ಮಹಾಲಕ್ಷ್ಮಿ ಧ್ಯಾನ ಮಾಡ್ತಾ ಇರಬೇಕು, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು. ಇವರಿಗೆ ಶುಭವಾಗಲಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಿದ್ರೆ ಕೊಟ್ಟಿರುವಂಥ ಈ ಮೊಬೈಲ್ ನಂಬರ್, ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ನಿಮ್ಮ ಡೇಟ್ ಆಫ್ ಬರ್ತು, ಈ ಜನ್ಮ ದಿನಾಂಕ ಅಂತ ಹೇಳ್ತೀವಿ, ಅದರ ಸಮಯ ಮತ್ತು ಯಾವ ಸ್ಥಳ ನಿಮ್ಮ ಮಾಹಿತಿಯನ್ನು ಕೊಟ್ಟರೆ ನಿಮಗೆ ಪೂರ್ಣ ಭವಿಷ್ಯವನ್ನು, ನಿಮ್ಮ ರಾಶಿ ಭವಿಷ್ಯವನ್ನು ಹೇಳಲಾಗುತ್ತದೆ. ನಮಸ್ಕಾರ.